UGCಯ ಒಂದು ಹೊಸ ನೀತಿಗೆ ಮೆಗಾ ಟ್ವಿಸ್ಟ್ ಕೊಟ್ಟಿದೆ ಕೋರ್ಟ್. ಈಗ ಏನೊಂದು ಹೊಸ ನಿಯಮವನ್ನು ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಾದ್ಯಂತ ಸಂಚಲನ ಮೂಡಿಸ್ತಾ ಇದೆ ಕೋರ್ಟ್ ಕೊಟ್ಟಿರುವಂತಹ ಒಂದು ತೀರ್ಪು. ವರ್ಡಿಕ್ಟ್ ಏನಿದೆ ಅದರ ಬಗ್ಗೆನೇ ಈಗ ಚರ್ಚೆ ಆಗ್ತಾ ಇದೆ. UGC ನೂತನ ನಿಯಮಾವಳಿಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಕೂಡ ಹಾಕಿದೆ. UGC ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ನೀತಿ ಇತ್ತು. ಆ ನೀತಿಗೆ ಕೋರ್ಟ್ ಶಾಕ್ ಕೊಡ್ತಾ ಇದೆ, ಟ್ವಿಸ್ಟ್ ಕೊಡ್ತಾ ಇದೆ. ದೇಶದಾದ್ಯಂತ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕೋರ್ಟ್ ಹೇಳಿರುವಂತಹ ಮಾತು, UGC ನೂತನ ನಿಯಮಾವಳಿಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಆಗ್ತಾ ಇದೆ. UGC ನಿಯಮಾವಳಿಯಲ್ಲಿದೆ ಆ ವಿಚಾರದಲ್ಲಿ ಕೇಂದ್ರಕ್ಕೆ ಕಾನೂನು ಹಿನ್ನಡೆ ಆಗಿದೆ. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಹೊಸ ನಿಯಮಾವಳಿಯಲ್ಲಿ ತಾರತಮ್ಯವನ್ನು ಮಾಡಲಾಗಿದೆ. ಏಕಪಕ್ಷೀಯವಾಗಿ UGC ಹೊಸ ನಿಯಮ ರೂಪಿಸಿರುವುದರ ಆರೋಪ ಕೇಳಿ ಬಂದಿತ್ತು. ಕೇಂದ್ರ ಶಿಕ್ಷಣ ಇಲಾಖೆ ರೂಪಿಸಿದಂತಹ ನೂತನ UGC ನಿಯಮಾವಳಿಯಲ್ಲಿ ಅದು ಬೇಡ ಅಂತ ಹೇಳ್ತಾ ಇದೆ. UGCಯ ಹೊಸ ನಿಯಮಾವಳಿಯಂತ ಜಾತ್ಯಾಧಾರಿತ ತಾರತಮ್ಯ ಆಗುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಮಾಜವೇನಿದೆ ಅದು ಒಟ್ಟಾಗಿ ಬೆಳಿಬೇಕು ಎಂದಿರುವಂತಹ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸಮಾಜ ಒಟ್ಟಾಗಿ ಬೆಳಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಎಲ್ಲರೂ ಒಂದೇ ಅಂತ ಹೇಳಿ ಶಿಕ್ಷಣದ ಹಂತದಲ್ಲಿನೇ ಜಾತಿ ಮತ್ತು ಬೇರೆ ಧರ್ಮಗಳ ತಾರತಮ್ಯ ಬೇಡ, ಸರಿ ಬರೋದಿಲ್ಲ. ಅದು ಜಾತಿ ತಾರತಮ್ಯವನ್ನು ನಾವು ಓದುವ ಸಮಯದಲ್ಲಿ, ಶಿಕ್ಷಣ ಪಡೆಯುವಂತಹ ಸಮಯದಲ್ಲಿ ಮಾಡೋದು ಸರಿಯಲ್ಲ. ಹೊಸ ನಿಯಮದಲ್ಲಿ ಹೀಗೆ ಆಗುವಂತಹ ವಿಚಾರಗಳು, ಅಂಶಗಳು ಕಂಡು ಬಂದಿದೆ. ಜಾತಿ ತಾರತಮ್ಯ, ಬೇರೆ ಬೇರೆ ತಾರತಮ್ಯಗಳು, ಇದು ಸರಿಯಲ್ಲ. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಶಿಕ್ಷಣದ ಹಂತದಲ್ಲಿನೇ ಜಾತಿ ತಾರತಮ್ಯವನ್ನು ಮಾಡಿದ್ರೆ ಹೆಂಗೆ ಅವರ ಮನಸ್ಸಿನ ಮೇಲೆ ಬೇರೆ ರೀತಿಯಾಗಿ ಪ್ರಭಾವವನ್ನು ಬೀಳುತ್ತೆ. ಸಂವಿಧಾನದ ಆರ್ಟಿಕಲ್ 14 ಉಲ್ಲಂಘನೆ ಆಗಿದೆ ಅಂತ ಹೇಳಿ ದೂರುದಾರರ ಪರ ವಕೀಲರು ವಾದವನ್ನು ಕೂಡ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಬೇಡ ಅಂತ ಹೇಳಿ. ಇಂತಹ ನಿಯಮ ಏನಾದರೂ ಇದ್ದರೆ ಜಾತಿ, ಧರ್ಮ ಮತ್ತೊಂದಿನೊಂದು ಬಂದಾಗ ಎಲ್ಲದರಲ್ಲೂ ಕೂಡ ಸಮಾನರು ಶಿಕ್ಷಣವನ್ನು ಪಡೆಯೋದ್ರಲ್ಲಿ. ಅದಕ್ಕೆ ಮೊದಲಿನಿಂದಲೂ ಕೂಡ ಸಾಕಷ್ಟು ಕಾನೂನು ನಿಯಮಗಳಿವೆ ಸಂವಿಧಾನದಲ್ಲಿ, ಅದೇ ರೀತಿಯಾಗಿ ಪಾಲಿಸಿದ್ರೆ ಸಾಕು. ಈಗ ಹೊಸದಾಗಿ ಮಾಡಿರುವಂತಹ ನಿಯಮದಲ್ಲಿ ತೊಂದರೆಗಳಿದೆ, ತಾರತಮ್ಯಗಳಿದೆ, ಜಾತಿ ಆಧಾರದ ಮೇಲೆ ಮಾಡಿದ್ದಾರೆ. ಅದು ಸರಿಯಲ್ಲ. ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಮಾನ್ಯತೆ ಸಿಗಬೇಕು. ಇಲ್ಲ, ಬಡ ವರ್ಗದ ಜನರಿಗೆ ಶಿಕ್ಷಣ, ಉತ್ತಮ ಶಿಕ್ಷಣ ಬೇಗ ಸಿಗಬೇಕು. ಅದು ಅವರಿಗೆ ಹೊರೆ ಆಗಬಾರ್ದು. ಶಿಕ್ಷಣ ಪಡೆಯೋದು ದುಡ್ಡು ಜಾಸ್ತಿ ಖರ್ಚಾಗಬಾರ್ದು. ಆ ರೀತಿಯಾಗಿ ಸರ್ಕಾರ ಯೋಚನೆ ಮಾಡುತ್ತೆ. ಯಾಕಂದರೆ ಎಲ್ಲರೂ ಕೂಡ ದುಡ್ಡಿರುವಂಥವರೇ ಇರಲ್ಲ. ಬಡವರು ತುಂಬ ಇರ್ತಾರೆ, ಅವ್ರಿಗೆ ಆಸೆ ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಆದರೆ ಓದೋಕ್ಕೆ ದುಡ್ಡು ಇರೋದಿಲ್ಲ, ಸೀಟ್ ಸಿಗೋದಿಲ್ಲ. ಇಂಥವ್ರಿಗೆ ಅನುಕೂಲ ಆಗಲಿ ಅಂತಲೇ ಮೊದಲಿಂದ ಕೂಡ ಕೆಲವೊಂದು ನಿಯಮಗಳಿದೆ, ಕೆಲವೊಂದು ರಿಸರ್ವೇಷನ್ಗಳಿದೆ. ಅದನ್ನು ಬೇಡ ಅಂತ ತೆಗೆದಾಕೋದು ಅಥವಾ ತಿದ್ದುಪಡಿ ಮಾಡೋದು, ಅದು ಬೇರೆ ಬೇರೆ ರೀತಿಯಾಗಿ ಇರೋದು, ತಾರತಮ್ಯ ಮಾಡಿದಂತಾಗೋದು, ಆ ರೀತಿ ಕಂಡು ಬಂದಾಗ ನಿಜಕ್ಕೂ ಕೂಡ ಯಾರೂ ಒಪ್ಪೋದಿಲ್ಲ. ಶಿಕ್ಷಣ ಪಡೆಯುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು ಕೂಡ ಹೌದು. ಅವರ ಜಾತಿ ಯಾವುದೇ ಆಗಿರಲಿ, ಧರ್ಮ ಯಾವುದೇ ಆಗಿರಲಿ, ಅದು ಏನೇ ಆಗಿರಲಿ, ಅದರಲ್ಲಿ ಯಾರೂ ಕೂಡ ತಾರತಮ್ಯವನ್ನು ಮಾಡುವಂತಿಲ್ಲ. ನಾವು ಶಾಲೆಗೆ ಹೋದರೆ, ಕಾಲೇಜ್ಗಳಿಗೆ ಹೋದರೆ ಅಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ಕೊಡ್ತಾರೆ ಅಲ್ಲಿನ ಟೀಚರ್ಗಳು ಮಕ್ಕಳುಗಳಿಗೆ. ಆದರೆ ಸಂವಿಧಾನದಲ್ಲಿರುವಂಥದ್ದನ್ನು ತಿದ್ದುಪಡಿ ಮಾಡಿ ಅಥವಾ ನೀವೇ ಈ ರೀತಿಯಾಗಿ ಹೊಸ ರೂಲ್ಸ್ಗಳನ್ನು ತಂದರೆ, ನೀವೇ ಬೇರೆ ಬೇರೆ ಅನ್ನುವಂತಹ ಭಾವನೆಯನ್ನು ಬಿತ್ತಿದರೆ ಮುಂದೆ ಇದು ಸಮಾಜದಲ್ಲಿ ಯಾವ ರೀತಿಯಾದ ಪರಿಣಾಮ ಬೀರುತ್ತೆ, ಆ ಮಕ್ಕಳ ಮನಸ್ಸಲ್ಲಿ ಯಾವ ರೀತಿಯಾಗಿ ವಿಚಾರಗಳು ಕೂತ್ಕೊಳ್ಳುತ್ತೆ, ನಾವು ಅವರು ಮನಸ್ಸಲ್ಲಿ ನಿಜವಾಗೂ ಕೂಡ ಏನು ತುಂಬುತ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಕಲಿಕೆಯ ಹಂತದಲ್ಲಿ ಸ್ಕೂಲು ಕಾಲೇಜುಗಳಲ್ಲಿ ಯಾರೂ ಕೂಡ ಈ ರೀತಿಯಾದ ತಾರತಮ್ಯಗಳನ್ನು ಮಾಡಬಾರ್ದು. ಆ ನಿಯಮಗಳನ್ನು ತರೋದು ಕೂಡ ಸರಿಯಲ್ಲ. ಕೆಲವರು ವಾದ ಕೂಡ ಹೀಗೆ ಆಗಿದೆ, ಏಕಪಕ್ಷೀಯವಾಗಿ ನಡೆದುಕೊಳ್ತಾ ಇದೆ ಅಂತ ಆರೋಪ ಕೂಡ ಕೇಳಿಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.